ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವುದು ಬಿಸಿ ಬಿಸಿಯಾದಂತಹ ಉದ್ದಿನ ದೋಸೆ ಹೇಗೆ ಮಾಡೋದು ಅಂತ. ಹಾಗಿದ್ರೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ದೋಸೆ ಬ್ಯಾಟರ್ನ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಸೋಡಾನು ಹಾಕೋತಾರೆ, ಆದರೆ ಇಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿರೋದ್ರಿಂದ ಬೇಡ. ನೋಡಿ, ನಾನಿಲ್ಲಿ ತೋರಿಸ್ತಾ ಇರೋ ಥರ ಈ ಬ್ಯಾಟರ್ ಏನಿರುತ್ತೆ ಈ ಹದಕ್ಕೆ ಬರಬೇಕಾಗತ್ತೆ. ಓಕೆ, ಇವಾಗ ಬ್ಯಾಟರ್ ರೆಡಿ ಆಯಿತು. ಇನ್ನು ದೋಸೆ ಕಾವಲಿಟ್ಟು ಬಿಸಿ ಮಾಡೋಣ. ಈ ತವಾ ಬಿಸಿ ಆದಮೇಲೆ ಈ ಥರ ದೋಸೆನ ಹಾಕಿಬಿಟ್ಟು ಚೆನ್ನಾಗಿ ಬಿಡಿಸಬೇಕು. ಈ ದೋಸೆ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆದರೆ ಈ ದೋಸೆನೂ ಚೆನ್ನಾಗೇ ಬರುತ್ತೆ. ಇದು ಕಾಯೋವಾಗ ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಮುಚ್ಚಿಟ್ಟು 1-2 ನಿಮಿಷ ಬಿಟ್ಟು ಅದನ್ನು ಮಗುಚಿ ಕೂಡ ಹಾಕ್ಬೋದು. ಕೆಲವರು ಹಾಗೆ ತೆಗಿತಾರೆ. ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಮಗುಚಿ ಕೂಡ ಹಾಕ್ಬೋದು. ಸ್ವಲ್ಪ ಜಾಸ್ತಿ ಬೇಯಿಸಿ. ನೋಡಿ, ಉದ್ದಿನ ದೋಸೆ ರೆಡಿ ಆಯಿತು. ಇದಕ್ಕೆ ನೀವು ಕಾಯಿ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.